ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ನೋಡೋಣ. ಅದಕ್ಕೂ ಮುಂಚೆ ಸುಚಿತ್ರಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಅತ್ತೆ ಮಾಡಿದ ಕಡುಬು ಹೇಗಿದೆ ಟೇಸ್ಟ್ ನೋಡೋಣ ಬನ್ನಿ. ಅದಕ್ಕೆ ಮೊದಲು ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ ನಮಗೆ ಎಷ್ಟು ಮಿಠಾಯಿ ಬೇಕೋ ಅಷ್ಟಕ್ಕೆ ಕಾಯಿ ತುರ್ಕೊಂಡು ಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕಾಯಲ್ಲಿರೋ ನೀರೆಲ್ಲ ಬಾಡಿದ ನಂತರ ಬೆಲ್ಲನೂ ಮತ್ತು ಗಸಗಸೆನ ಸೇರಿಸ್ಕೋಬೇಕು. ಅವೆರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಕೆಳಗಡೆ ಸಿಯೋ ಥರ ಆಗುತ್ತೆ, ಅಂದರೆ ಅಂಟು ಹಿಡ್ಕೊಳ್ಳುತ್ತೆ. ಹಾಗಾಗಿ ನಾವು ತಳ ಹಿಡಿಯೋಕ್ಕೆ ಬಿಡದೇನೆ ನೀಟಾಗಿ ತಿರುಗಿಸ್ತಾನೇ ಇರಬೇಕು. ಪಾಪ ಅಜ್ಜಿಗೆ ನಾವು ತುಂಬ ಟಾರ್ಚರ್ ಕೊಡ್ತೀವಿ, ನಮ್ಮ ಅತ್ತೆಗೆ ಹಿಂಸೆ ಕೊಡ್ತಾಯಿದ್ದೀವಿ. ನನ್ನ ಮಗನೂ ಬಂದು ಐಸ್ ಕ್ರೀಮ್ ತಿನ್ನಿ ಅಂತ ತೋರಿಸ್ಬಿಟ್ಟೋದ. ಸಕ್ಕತ್ತಾಗಿತ್ತು ಐಸ್ ಕ್ರೀಮ್ ಅಂತೂ. ಹಳ್ಳೀಲಿ ಸಿಗೋದು ಚೆನ್ನಾಗಿರಲ್ಲ ಅಂದ್ಕೊತೀವಿ, ಸೂಪರಾಗಿತ್ತು. 5 ರೂಪಾಯಿ ಅಷ್ಟೇ ಅದು. ಆರೆಂಜ್ ಹಣ್ಣಿಂದು ಸಕ್ಕತ್ತಾಗಿತ್ತು. ಮಿಠಾಯಿ ರೆಡಿ ಮಾಡಿದ್ರು ಅತ್ತೆ. ಮಿಠಾಯಿ ರೆಡಿ ಆಗಿದ ತಕ್ಷಣ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀವಿ. ನೀರಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟು ಉದುರಿಸಿದ್ದೀವಿ, ಅಂದರೆ ಕಡುಬುಗೆ ಬೇಕಾಗೋ ಮುದ್ದೆ ಮಾಡ್ಕೊಳ್ಳೋಕ್ಕೆ. ಅಷ್ಟರಲ್ಲಿ ನಾನೊಂದು ಕಡೆ ಸಾರು ಮತ್ತು ಕಾಯಿ ಹಾಲು ಎರಡೂ ಮಾಡಿಬಿಟ್ಟೆ. ಕಾಯಿ ಹಾಲು ಮಾಡೋದು ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ಕಾಯಿ ಹಾಲು ಮಾಡಿರೋದು ನಾನಲ್ವಾ, ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಅತ್ತೆ ಪಾಪ ಅಲ್ಲಿ ರುಬ್ಕೊಂಡೆಲ್ಲ ಕೊಟ್ರಲ್ಲ, ನಾನು ಅದನ್ನು ಮಾಡ್ತಾಯಿದ್ದೆ. ಹಾಗಾಗಿ ನನಗೆ ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಈಗ ಅತ್ತೆ ಬಂದು ಹಿಟ್ಟು ಹಾಕ್ತಾಯಿದ್ದಾರೆ. ಮೋಸ್ಟ್ ನನ್ನ ಫೇವ್ರೆಟ್ಟು ಕಡುಬು ಇವ್ರು ಮಾಡೋದು. ಇವರು ತುಂಬ ರೀತಿ ತಿಂಡಿಗಳ್ನ ಚಟ್ ಪಟ್ ಅಂತ ಮಾಡ್ತಾರೆ. ನಿಜ, ಇಷ್ಟು ವಯಸ್ಸಾಗಿದ್ದರೂ ಕೂಡ ನಾವು ಈ ವಯಸ್ಸಲ್ಲೆಲ್ಲ ಮಾಡ್ತೀವೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಇವ್ರು ಇಷ್ಟು ವಯಸ್ಸಾದರೂ ಕೂಡ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೇಗ ತಿಂಡಿನ ರೆಡಿ ಮಾಡಿಬಿಡ್ತಾರೆ. ಸಖತ್ ಟೇಸ್ಟಿಯಾಗಿ ಮಾಡ್ತಾರೆ. ಐಟಮ್ ಇರಲಿ ಇಲ್ಲದೆ ಹೋಗಲಿ, ಇರೋದ್ರಲ್ಲೇ ಸೂಪರಾಗಿ ಮಾಡ್ತಾರೆ. ನೀವು ಮೊದಲು ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ನನ್ನ ಮಗ ಹೇಳ್ತಾನೆ ಅವ್ರ ಅಜ್ಜಿ ಮಾಡಿರೋ ವಡೆ ಹೇಗಿದೆ ಅಂತ. ಅದೇ ರೀತಿ ಈ ಕಡುಬು ನನಗೆ ಫೇವ್ರೆಟ್, ಮೋಸ್ಟ್ ಫೇವ್ರೆಟು. ಒಂದು 2-3 ತಿಂಗಳ ಹಿಂದೆ ಇವರು ಕುಣಿಗಲ್ ಬಂದಿದ್ದರು ನಮ್ಮ ಮನೆಗೆ. ಆವಾಗ ಮಾಡಿಸ್ಕೊಳ್ಳೋಣ ಅಂದರೆ ಪಾಪ ಹುಷಾರಿರಲಿಲ್ಲ ಇವ್ರಿಗೆ. ನೋಡಿ, ಈ ಮುದ್ದೆ ತಿರುವುದೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ, ಯಾಕೆಂದರೆ ಇದು ಒಬ್ರಿಗೆ ಇಬ್ರಿಗೆ ಮಾಡೋಕ್ಕಾಗಲ್ಲ. ಎಲ್ಲರೂ ಮನೇಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನಕ್ಕೂ ಒಂದೊಂದು ಎರಡೆರಡಾದರೂ ಬೇಕೇ ಬೇಕಲ್ವಾ. ಅದಕ್ಕೋಸ್ಕರ ಜಾಸ್ತಿ ಟೈಮ್ ತಗೊಳುತ್ತೆ ಅಂತ ಮಾಡ್ಸೋಕ್ಕೆ ಹೋಗಿಲ್ಲ. ಹುಷಾರಿರಲಿಲ್ಲ ಇವ್ರ ಕೈಯಲ್ಲಿ ಮುದ್ದೆ ಎಲ್ಲ ತಿರುವಕ್ಕಾಗಲ್ಲ. ನನಗೆ ಇದು ಗಂಟಿಲ್ಲದೆ ತಿರುವಬೇಕು, ಮುದ್ದೆ ಎಲ್ಲೂ ಕೂಡ ಗಂಟು ಹಾಕದೇ ಇರೋ ರೀತಿ ತಿರುವಬೇಕು. ಹಾಗಾಗಿ ನೋಡಿ ಇವರು ಎಷ್ಟು ಸಾರಿ ತಿರುಗ್ತಾ ಇದ್ದಾರೆ, ನನಗೆ ಬೇಜಾರಾಗುತ್ತೆ. ಸಣ್ಣ ಇದ್ರೂ ಕೂಡ ಎಷ್ಟು ಬೇಗ ಬೇಗ ಕೆಲಸ ಮಾಡ್ತಾರೆ ಗೊತ್ತಾ. ಆಗಿನ ಕಾಲದವರು ಚೆನ್ನಾಗಿ ಫುಡ್ನ ಮೇಂಟೈನ್ ಮಾಡಿಕೊಂಡು ಆರೋಗ್ಯವಾಗಿದ್ದಾರೆ. ನೋಡಿ, ಇನ್ನೊಂದು ಕಡೆ ವಡೆಗೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಕಡುಬು ಬಿಸಿ ಬಿಸಿ ತಿಂದ್ಬಿಟ್ಟು ಆಮೇಲೆ ವಡೆ ಹಾಕೋಣ ಅಂತ ಅದನ್ನು ಕೂಡ ರೆಡಿ ಮಾಡಿಟ್ಟಿದ್ದಾರೆ. ನಾನು ಹಚ್ಕೊಡೋದು, ತರಕಾರಿ ಬಿಡಿಸ್ಕೊಡೋದು, ಈ ಥರ ಎಲ್ಲ ಮಾಡಿದ್ದೀನಿ. ಈಗಲೂ ಕೂಡ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇಲ್ಲ ನೋಡಿ, ಅವ್ರು ಕೂತಿರೋ ಇದನ್ನು ನಾನು ಹಿಡ್ಕೊಂಡಿದ್ದೀನಿ. ಏಕೆಂದರೆ ಹಿಟ್ಟು ತಿರುಗಬೇಕಾದ್ರೆ ಅದು ಈ ಕಡೆ ಆ ಕಡೆ ಜಾರಿಬಿಡುತ್ತೆ ಅನ್ನೋ ಬೈಕೆ. ಅವ್ರು ಸಣ್ಣ ಇದ್ದಾರಲ್ಲ, ಅವ್ರಿಗಾಗಲ್ಲ ಅಂತ ನಾನು ಕಾಲಲ್ಲಿ ಅದನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದೀನಿ. ಕೌಗೋಲು ಹಿಡ್ಕೊಂಡಿದ್ದೀನಿ. ಅವರು ನೀಟಾಗಿ ಮಾಡ್ತಾಯಿದ್ದಾರೆ. ನಾನು ಮಿಠಾಯಿ ಮಾಡಿರೋದಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ, ಹಿಟ್ಟು ತಿರುಗ್ತಾ ಇರೋದು ಮಾಡಿದ್ದೀನಿ, ಕಾಯಿ ಹಾಲ್ದು ಮಾಡಿಲ್ಲ. ನೋಡಿ, ಈ ರೀತಿ ಇರಬೇಕು ಮುದ್ದೆ ಈ ಥರ ಇದ್ರೇ ಹೆವಿ ಟೇಸ್ಟ್ ಕೊಡೋದು. ಸೂಪರಾಗಿರುತ್ತೆ ಸ್ನೇಹಿತರೆ, ಒಂದು ಸತಿ ಟ್ರೈ ಮಾಡಿ ಮನೇಲಿ. ನಮ್ಮ ಅತ್ತೆ ಮಾಡೋ ಕಡುಬು ಸಖತ್ ಟೇಸ್ಟಾಗಿರುತ್ತೆ. ನನಗಂತೂ ಮೋಸ್ಟ್ ಫೇವ್ರೆಟ್ಟು ಇವ್ರು ಮಾಡೋದ್ರಲ್ಲಿ. ನಾವು ಎಲ್ಲ ಗೌರಿ ಹಬ್ಬ ಗಣೇಶ ಹಬ್ಬದಲ್ಲೇ ಮಾಡ್ತಿದ್ದಿದ್ದು. ಆದರೆ ನಮ್ಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಅವಾಗೆಲ್ಲ ನಾನು ಇವ್ರ ಕೈಲಿ ಮಾಡಿಸ್ಕೊತೀನಿ. ನೋಡಿ, ಇನ್ನೊಂದೇನು ಗೊತ್ತಾ, ನಮ್ಮ ಮನೆ ಅಡುಗೆ ಮನೇಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಮೂಳೆಯಲ್ಲಿ, ಅದು ಬಂದು ನಮ್ಮ ಮನೆ ಹೆಣ್ಣು ದೇವರು. ಹೆಣ್ಣು ದೇವ್ರಿಗೆ ನಾವು ಯಾವುದೇ ರೀತಿ ಅಡುಗೆ ಮನೆಯಲ್ಲಿ ನಾನ್ ವೆಜ್ ಏನೂ ಮಾಡೋ ಹಾಗಿಲ್ಲ ನಮ್ಮ ಮನೆಯಲ್ಲಿ. ಆಮೇಲೆ ಇಲ್ಲಿ ಕಾಣ್ತಾ ಇರೋ ಈ ಒಲೆಯಲ್ಲೇ ನಾವು ಹಬ್ಬದಲ್ಲಿ, ದಸರಾ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ ದೇವ್ರಿಗೆ ಎಡೆ ಇಡೋಕ್ಕೆಲ್ಲ ಈ ಒಲೆಯಲ್ಲೇ ನಾವು ಅಡುಗೆ ಮಾಡ್ಕೋಬೇಕು. ಹಾಗಾಗಿ ಅಡುಗೆ ಮನೆಯಲ್ಲಿ ಏನೇ ಮಾಡಿದ್ರೂ ಕೂಡ ಎಂಜಿಲ್ ಮಾಡೋ ಹಾಗಿಲ್ಲ. ಆದರೂ ನನ್ನ ಮಗ ಹೇಳೋ ಮಾತು ಕೇಳದೆ ಎಲ್ಲೇ ಕೂತ್ಕೊಂಡು ವಡೆ ತಿಂದ. ಎಂಜಿಲ್ ಮಾಡಿ ನೋಡಬಾರ್ದು. ಆಮೇಲೆ ಇಲ್ಲಿ ತಿಂದಿರೋದೇನು ಉಳಿಸಿರುತ್ತೀವಲ್ಲ, ಅಂದರೆ ತಿಂದುಬಿಟ್ಟು ಮಿಕ್ಕಿರೋದನ್ನ ತಂದು ವಾಪಸ್ ಅಲ್ಲಿ ಇಡೋ ಹಾಗಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ನಾನ್ ವೆಜ್ ಏನೂ ಮಾಡೋ ಹಂಗಿಲ್ಲ. ನಾನ್ ವೆಜ್ಗೆ ಹೊರಗಡೆ ಒಂದು ರೂಮ್ ಇದೆ, ಅಲ್ಲೇ ಮಾಡಿಕೊಂಡು ಅಲ್ಲೇ ತಿನ್ನಬೇಕು, ಅಲ್ಲೇ ತೊಳೆದಿಡಬೇಕು. ಆ ಥರ ನಮ್ಮ ಮನೆಯಲ್ಲಿ ತಾಯಿ ಕೆಂಪಮ್ಮ ನಮ್ಮನೆ ಅಡುಗೆ ಮನೇಲಿ ಇರೋದು. ಅವಳನ್ನ ನಾವಿನ್ನೂ ಅಲಂಕಾರವಾಗಿ ಬೇರೆ ಕಡೆ ಮನೆ ಕಟ್ಟಿದ ಮೇಲೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಅವಳೇ ಆಶೀರ್ವಾದ ಮಾಡಬೇಕು. ಮಾಡಿದಾಗ ಖಂಡಿತ ನಾವು ಅವಳನ್ನ ಒಂದು
ಅದ್ಭುತವಾದ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ನನಗೂ ಕೂಡ ತುಂಬ ಆಸೆ ಇದೆ ಅದು. ಈಗ ಸ್ನೇಹಿತರೆ ಇದು ಕಡುಬಿಂದೆಲ್ಲ ಆಯಿತು, ನಮ್ಮನೆ ಪರಿಚಯನೂ ಆಯಿತು. ನಾನು ಈ ಕಡುಬುಗೆ ಯಾವುದಾದ್ರೂ ಒಂದು ಸಾಂಗ್ ಹೇಳ್ಬೇಕಾದ್ರೆ ನನ್ನ ಧ್ವನಿಯಲ್ಲಿ ಯಾವುದಾದ್ರೂ ಒಂದು ಹಾಡು ಹೇಳ್ತೀನಿ. ಈ ಜನುಮವೇ ಆಹಾ ದೊರಕಿದೆ ರುಚಿ ಸವಿಯಲು ಬಿಸಿ ಬಿಸಿ ಇದೆ ನಳಪಾಕ ಇಂದು. ಇಷ್ಟೇ ಬರೋದು ಸ್ನೇಹಿತರೆ ಈ ಹಾಡು, ಯಾಕಂದರೆ ನಾನು ಜಾಸ್ತಿ ಕೇಳಿಲ್ಲ. ಹಾಗೆ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ, ನಮ್ಮ ವಿಡಿಯೋಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಜ್ಜಿಗೋಸ್ಕರನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಷ್ಟು ವಯಸ್ಸಾದರೂ ಅವ್ರು ಮಾಡ್ತಾರಲ್ಲ, ಅದಕ್ಕೆ ನಾವು ಒಂದು ಸಣ್ಣ ಗಿಫ್ಟ್ ಕೊಡೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ ಫಸ್ಟು. ಕಷ್ಟಕ್ಕೆ ಒಂದು ಪ್ರತಿಫಲವಾಗಿ ನಿಮ್ಮ ಒಂದು ಲೈಕು ಒಂದು ಸಬ್ಸ್ಕ್ರೈಬು ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಂದು ಇದಕ್ಕೂ ಮುಂಚೆ ಒಂದು ಚಾನಲ್ ಹೋಗಿದೆ, ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.